ಆ ವ್ಯವಸ್ಥೆ ಏನು ಅದರಂತೆ ಪರಮಾತ್ಮನಾಗಿರ್ತಕ್ಕಂಥ ಸಹಸ್ರಾರ, ಬ್ರಹ್ಮನಾಗಿರ್ತಕ್ಕಂಥ ಸ್ವಾಧಿಷ್ಠಾನ ಎರಡರ ಮಧ್ಯದಲ್ಲಿರೋದರಿಂದ ಇದಕ್ಕೆ ಪರಬ್ರಹ್ಮ ಅಂತಿರುತ್ತೆ. ಯಾರು ಈ ವ್ಯವಸ್ಥೆಯನ್ನು ಮುಟ್ತಾರೋ ಅವರಿಗೆ ಲೋಕದ ಜ್ಞಾನ ತಾನಾಗಿ ಬರುತ್ತೆ. ಮತ್ತೊಬ್ಬರಿಂದ ಪಾಠ ಬೇಕಾಗಿಲ್ಲ. ಇಡೀ ಜಗತ್ತನ್ನು ತನ್ನೊಳಗೆ ನೋಡ್ತಾನೆ. ಆ ಕ್ರಿಯೆಗೆ ಪರಬ್ರಹ್ಮ ಅಂತ ಕರೀತಾರೆ. ಯಾರು ಈ ವ್ಯವಸ್ಥೆಯನ್ನು ಮುಟ್ತಾರೋ ಅವರಿಗೆ ಲೋಕದ ಜ್ಞಾನ ತಾನಾಗಿ ಬರುತ್ತೆ. ಮತ್ತೊಬ್ಬರಿಂದ ಪಾಠ ಬೇಕಾಗಿಲ್ಲ. ಇಡೀ ಜಗತ್ತನ್ನು ತನ್ನೊಳಗೆ ನೋಡ್ತಾನೆ. ಆ ಕ್ರಿಯೆಗೆ ಪರಬ್ರಹ್ಮ ಅಂತ ಕರೀತಾರೆ. ಯಾರು ಈ ವ್ಯವಸ್ಥೆಯನ್ನು ಮುಟ್ತಾರೋ ಅವರಿಗೆ ಲೋಕದ ಜ್ಞಾನ ತಾನಾಗಿ ಬರುತ್ತೆ. ಮತ್ತೊಬ್ಬರಿಂದ ಪಾಠ ಬೇಕಾಗಿಲ್ಲ. ಇಡೀ ಜಗತ್ತನ್ನು ತನ್ನೊಳಗೆ ನೋಡ್ತಾನೆ. ಆ ಕ್ರಿಯೆಗೆ ಪರಬ್ರಹ್ಮ ಅಂತ ಕರೀತಾರೆ. ಹಾಗೆಯೇ ಸಾಕ್ಷಾತ್ ಗುರು ಬ್ರಹ್ಮನೂ ಅಲ್ಲ, ವಿಷ್ಣುವೂ ಅಲ್ಲ, ಮಹೇಶ್ವರವೂ ಅಲ್ಲ. ಗುರು ಸಾಕ್ಷಾತ್ ಪರಬ್ರಹ್ಮ. ತಸ್ಮೈ ಶ್ರೀ ಗುರುವೇ ನಮಃ. ಇಂತಹ ಗುರುವನ್ನು ಆರಿಸ್ಕೊಂಡು ನಿನ್ನೊಳಗೆ ನೀನು ಹೋಗು, ಕತ್ತಲಿನಿಂದ ಬೆಳಕಿನ ಕಡೆಗೆ ಹೋಗು ಅನ್ನತಕ್ಕಂಥ ವ್ಯವಸ್ಥೆಯನ್ನು ಈ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ